ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಜನವರಿ 26, 2025. ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ಅಭ್ಯಾಸ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇನ್ನೂ 6 ಗಂಟೆ ಆದ್ರೂ ಕೂಡ ಇನ್ನೂ ಹೊರಗಡೆ ಕತ್ಲೈತಿ. ಈಗ ಸೈಕಾಲಜಿನೇ ಫಸ್ಟ್ ಓದ್ಬಿಡ್ತೀನಿ. 1 ಅವರ್ ಟೈಮ್ ಐತೆ ನನಗೆ, 6 to 7 o'clock. ಯಾಕಂದರೆ 7:30 ತನಕ ಹುಡುಗರಿಗೆ ಎದ್ದು ಸ್ಕೂಲಿಗೆ ಹೋಗಬೇಕು. ಅವ್ರಿಗೆ 6 ಗಂಟೆಗೆ ಎಬ್ಸಿನೇ ನಾನು ಅಭ್ಯಾಸಕ್ಕೆ ಕುಂತೀನಿ. 5:15 ಎದ್ದಿದ್ದೆ. ಒಂದು ಅರ್ಧ ತಾಸು ಫ್ರೆಶ್ ಆಗೋಕ್ಕೆ ಟೈಮ್ ಬೇಕಾಯಿತು. ಫ್ರೆಶ್ ಆಗಿ ಈಗ ಸೈಕಾಲಜಿ ಓದ್ಕೊತ ಕೂತೀನಿ. ಅವರು ಸ್ನಾನ ಮಾಡೋದ್ರೊಳಗೆ ನಂದು ಸ್ವಲ್ಪ ಸ್ಟಡಿ ಆಗ್ತೈತಿ. ಅವರು 7:15 ಹಂಗೆ ಹೋಗ್ತಾರೆ ಸ್ಕೂಲಿಗೆ, ಗಣರಾಜ್ಯೋತ್ಸವದ ಸೆಲೆಬ್ರೇಷನ್ ಮಾಡೋಕೆ. ಈಗ ನಾನು ಸೈಕಾಲಜಿ ಒಳಗೆ ವೈಯಕ್ತಿಕ ಭಿನ್ನತೆಗಳು ಲೆಸನಿಗೆ ಅದೀನಿ. ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಮತ್ತು SR ಎಜುಕೇಷನ್ ಚಾನಲ್ದವರು ಕೂಡ ಇದೇ ಟಾಪಿಕಿಗೆ ಅದಾರ. 1-2 ದಿವಸ ಗ್ಯಾಪ್ ಆಗಿತ್ತು, ಅದ್ರ ಸಲುವಾಗಿ ಕವರ್ ಮಾಡ್ಕೊಳಕ್ತೀನಿ. ಓದೋದು ಆಗಿರಲಿಲ್ಲ, ಅವ್ರ ವಿಡಿಯೋನೂ ಕೇಳಿರಲಿಲ್ಲ. ಅವರು ಎಲ್ಲಿಗದಾರ ಅಲ್ಲಿಗೆ ನಾವು ಅವರು ಹೇಳೋಕ್ಕಿಂತ ಮುಂಚೆನೇ ಒಂದು 7-8 ಪೇಜರ ಓದಿರಬೇಕು. ಅಂದಾಗ ಅವ್ರು ಕೇಳಿದಂತಹ ಕ್ವೆಶನ್ಸ್ಗಳಿಗೆ ನಾವು ಕಮೆಂಟಲ್ಲಿ ಮೆಸೇಜ್ ಮಾಡ್ಬೋದು ಮತ್ತು ಜಲ್ದಿನೇ ಕ್ಯಾಚ್ ಮಾಡ್ಕೋಬೋದು. ಮತ್ತೊಂದು ಸರ್ತಿ ರಿವಿಷನ್ ಆಗ್ತೈತಿ. ಅದಕ್ಕೋಸ್ಕರ ಆದರೂ ಇವತ್ತು ಸಂಡೇ ಅವ್ರ ಕ್ಲಾಸ್ ಇರೋದಿಲ್ಲ ಅನ್ನಿಸ್ತೈತಿ. ನೋಡೋಣ, ಮೊದಲಿಗೆ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಫ್ರೆಶ್ ಮೂಡ್ ಇದ್ದಾಗ ನಾನು ಯಾವಾಗಲೂ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ EVS, ಮ್ಯಾಥ್ಸ್ ಮತ್ತು ಉಳ್ಕಿದ ಸಬ್ಜೆಕ್ಟ್ಗಳು ಮುಂದೆ ಕಂಟಿನ್ಯೂ ಆಗ್ತಾವೆ, ಇಂಗ್ಲೀಷ ಮತ್ತು ಕನ್ನಡ. ಅದು ಅಪ್ಲಿಕೇಶನ್ ಬಿಟ್ಟಾದಮೇಲೆ ನಾನು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅವು ಸ್ವಲ್ಪ ಈಸಿ ಅನ್ನಿಸ್ತಾವೆ ಇವು ಮೂರಕ್ಕಿಂತಲೂ. ಅದಕ್ಕೋಸ್ಕರ ನಾನು ಅವಾಗೇ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಅಪ್ಲಿಕೇಶನ್ ಬಿಡೋದ್ರೊಳಗೆ ನಾವು ಸೈಕಾಲಜಿ, EVS, ಮ್ಯಾಥ್ಸನ್ನು ಕವರ್ ಮಾಡ್ಕೋಬೇಕು. ಮತ್ತು ನೀವು ಯಾವ ರೀತಿ ಸ್ಟಡಿ ಮಾಡಾಕತ್ತೀರಿ ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಓದ್ಕೊಳಕತ್ತೀನಿ. ಆಲ್ರೆಡಿ SR ಎಜುಕೇಷನ್ ಚಾನಲ್ನೊಳಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಮುಗ್ದೈತಿ, ಸೃಜನಶೀಲತೆ ಮುಗ್ದೈತಿ. ಸೃಜನಶೀಲತೆ ಆದಮೇಲೆ ನಾನು ಒಂದು 7-8 ಪೇಜ್ ಓದ್ಕೋಬೇಕು. ಆದರೆ ಸ್ವಲ್ಪ ಬ್ಯಾಕ್ ಉಳಿದೈತೆ ನಂದು, 2 ದಿವಸ ಗ್ಯಾಪ್ ಆಗಿರೋದ್ರಿಂದ. ಸೃಜನಶೀಲತೆ ಮತ್ತು ಸಂವೇಗಾತ್ಮಕ ಬುದ್ಧಿಶಕ್ತಿ ಓದ್ಕೊಂಡಾದಮೇಲೆ ನೆಕ್ಸ್ಟ್ ಓದ್ಕೋತೀನಿ. ಮತ್ತು ಆಲ್ರೆಡಿ ಫಸ್ಟ್ ಲೆಸನ್ ಮೇಲೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಸ್ವಲ್ಪ ನೋಟ್ಸ್ ಕೇಳಾಕ್ತಿದ್ರು ಎಲ್ಲರೂ. ಅದಕ್ಕೋಸ್ಕರ ನಾನು ನೋಟ್ಸ್ ಮಾಡಿ ಅಪ್ಲೋಡ್ ಮಾಡೀನಿ. ಹಾಗೆ ನಂದು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ PDF ಅಪ್ಲೋಡ್ ಮಾಡೀನಿ, ಪಿಕ್ಸ್ಗಳನ್ನು ಅಪ್ಲೋಡ್ ಮಾಡೀನಿ. ಅಲ್ಲಿಗೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಗೃಹಿಣಿಯರಾಗಿ ಯಾರು TET ಮತ್ತು CETಗಳಿಗಾಗಿ ಸ್ಟಡಿ ಮಾಡಾಕ್ತೀರಿ ಅವರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗ್ತೈತೆ ಅಂದ್ಕೊಂಡೀನಿ. ಎಲ್ಲರೂ ಕೂಡ ಮೋಟಿವೇಟ್ ಆಗಬೇಕು ಅಂತಂದರೆ, ಯಾರಾದ್ರೂ ನಮ್ಮಿಂದ ನಾವು ಮೋಟಿವೇಟ್ ಆಗೋಕ್ಕಿಂತಲೂ ಒಂದೊಂದು ಸರ್ತಿ ಬೇರೆಯವ್ರನ್ನ ನೋಡಿ ಮೋಟಿವೇಟ್ ಆಗ್ತೀವಿ. ಅವರು ಅಭ್ಯಾಸ ಮಾಡಾಕ್ತಾರೆ ಅಂದ್ಕೊಂಡು ನಾವು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ರೀತಿ ಮೋಟಿವೇಟ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಾಕತ್ತೀನಿ. ಇನ್ನು TET ಯಾವಾಗ ಕರೀತಾರೋ ಗೊತ್ತಿಲ್ಲ, ಆದರೆ ಈಗಿಂತಲೇ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲೇಬೇಕು. ಯಾಕಂದ್ರೆ ಸ್ವಲ್ಪ ಟಫು ಆಗ್ತೈತಿ ಈ ಸರ್ತಿ. ಆನ್ಲೈನ್ ಐತೋ ಆಫ್ಲೈನ್ ಐತೋ ಇನ್ನೂ ಕನ್ಫರ್ಮ್ ಇಲ್ಲ. ಮತ್ತು ಅದ್ರ ಜೊತೆಗೆ ಕಾಂಪಿಟೇಷನ್ನು ಜಾಸ್ತಿ ಅದ. ಕ್ವೆಶನ್ಸ್ಗಳು ಕೂಡ ತುಂಬಾ ಟಫ್ ಆಗಕತ್ತವು ಬರ್ತಾ. ಸೈಕಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸ್ವಲ್ಪ ಕ್ವೆಶನ್ಸ್ಗಳನ್ನು ಟಫ್ ಕೇಳಾಕ್ತಾರೆ. 1 ಅವರ್ ನಂದು ಸೈಕಾಲಜಿ ಓದೋದಾಯಿತು. ಅದಾದಮೇಲೆ ಇಬ್ಬರು ಇವತ್ತು ಡ್ಯಾನ್ಸಲ್ಲಿ ಸೇರ್ಕೊಂಡಾರ. ಗಣರಾಜ್ಯೋತ್ಸವದ ಸೆಲೆಬ್ರೇಷನಲ್ಲಿ ಇಬ್ರದ್ದು ಡ್ಯಾನ್ಸ್ ಐತಿ. ಅನೀಶ್ ಭಗತ್ ಸಿಂಗ್ ಆಗ್ಯಾನ, ಭಗತ್ ಸಿಂಗ್ ರೋಲ್ ಮಾಡಾಕ್ತಾನ. ಅವನು ಸ್ವಲ್ಪ ರೋಲ್ ಐತಿ, ಆದ್ರೂ ಕೂಡ ಒಂದೇನೋ ಪಾರ್ಟಿಸಿಪೇಟ್ ಮಾಡಾಕ್ತಾರೆ ಅಂಥೇಳಿ ಖುಷಿ ಇರ್ತೈತಿ. ಈ ರೀತಿಯಾಗಿ ಕ್ರಿಯೇಟಿವ್ ಆಗಿ ಹುಡುಗರಿಗೆ ಬೆಳಿಲಕ್ಕೆ ಬಿಡಬೇಕು. ಸ್ಕೂಲ್ನಲ್ಲಿ ಆಗಿರ್ಬೋದು, ಮನೆಯಾಗ ಆಗಿರ್ಬೋದು. ಮಕ್ಕಳ ಬೆಳವಣಿಗೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ತುಂಬಾ ಮುಖ್ಯ ಅಂತ ನಾವು ಸೈಕಾಲಜಿ ಒಳಗೆ ಓದ್ತಾನೆ ಇರ್ತೀವಿ.
ಅದಾದಮೇಲೆ ಒಮ್ಮೆ ನಾನು ಮಧ್ಯಾಹ್ನ 3 ಗಂಟೆಗೆ ಅಭ್ಯಾಸಕ್ಕೆ ಕುಂತಿದ್ದೆ. ಮಿಡಲಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮನೆ ಕೆಲಸ ಅದು ಜಾಸ್ತಿ ಇತ್ತು ಮತ್ತು ಎಡಿಟಿಂಗ್ ಕೂಡ ಇರ್ತೈತಿ ಮಧ್ಯಾಹ್ನ. ಆ ಟೈಮ್ನಾಗ ನಂಗೆ 2-3 ತಾಸು ಎಡಿಟಿಂಗಿಗೆ ಹೋಗ್ಬಿಡ್ತೈತಿ. ನೆಕ್ಸ್ಟ್ ನಾನು ಮಧ್ಯಾಹ್ನ EVSನ ತೊಗೊಂಡಿನಿ. EVSಗಳಲ್ಲಿ ಸ್ನಾಯು ಮತ್ತು ಮೂಳೆಗಳ ಬಗ್ಗೆ 6ನೇ ಕ್ಲಾಸಿಂದು 8ನೇ ಪಾಠ ಐತಿ. ಅಲ್ಲಿ ನಾವು ಈ ಮೂಳೆಗಳ ಬಗ್ಗೆ ಮತ್ತು ಸ್ನಾಯುಗಳ ಬಗ್ಗೆ ಓದ್ತೀವಿ. ಭಾಳ ಚಂದ ಕೊಟ್ಟಾರ. ಪ್ರತಿಯೊಂದನ್ನು ನಾನು ನೀಟಾಗಿ ಪಾಯಿಂಟ್ಸ್ ಮಾಡೀನಿ. ಇದನ್ನು ಕೂಡ PDF ಮುಂದೆ ಹಾಕ್ತೀನಿ. ಈಗ EVS ಫಸ್ಟ್ 5 ಲೆಸನ್ಸ್ ಮುಗ್ದೈತಿ. PDF ಹಾಕೋದು 5ನೇ ಕ್ಲಾಸಿಂದು. ನೆಕ್ಸ್ಟ್ ಇನ್ನೊಂದು 5 ಲೆಸನ್ದು ಇವತ್ತು ಅಪ್ಲೋಡ್ ಮಾಡ್ತೀನಿ PDF ಇದು ಟೆಲಿಗ್ರಾಮ್ ಒಳಗೆ. ಅದೇ ರೀತಿಯಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲೂ ಕೂಡ ಹಾಕ್ತೀನಿ. ಯಾಕಂದರೆ ಕೆಲವೊಬ್ಬರು ಟೆಲಿಗ್ರಾಮ್ನಲ್ಲಿ ಆ್ಯಕ್ಟಿವ್ ಇರೋಂಗಿಲ್ಲ, ಅವರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಸಣ್ಣ ವಿಡಿಯೋ ಮಾಡಿ ಹಾಕಿರ್ತೀನಿ. ಅವರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಆದಷ್ಟು ನೀವು ನಿಮ್ಮ ಪರಿಚಯ ಇರೋರು ಇಲ್ಲ ನಿಮ್ಮ ಸುತ್ತಮುತ್ತಲು ಮಕ್ಕಳಿರುವಂಥವ್ರ ಕನ್ನಡ ಮೀಡಿಯಮ್ದು ಪ್ರೈಮರಿ ಸ್ಕೂಲ್ ಬುಕ್ಸ್ಗಳನ್ನು ತೊಗೊಂಡು ಓದ್ಕೊರಿ. ಭಾಳ ಚಂದ ಕೊಟ್ಟಾರ. 6ನೇ ಕ್ಲಾಸ್ನಾಗ ಕೂಡ ಸೈನ್ಸ್ ಭಾಳ ಚಂದ ಐತಿ. ಪ್ರತಿಯೊಂದು ಪಾಠನೂ ಇಂಪಾರ್ಟೆಂಟ್ ಅದಾವೆ. ಒಂದೆರಡು ಅಷ್ಟೇ ಬೇರ್ಪಡಿಸುವಿಕೆ ಮತ್ತು ವಸ್ತುಗಳನ್ನು ಗುಂಪು ಮಾಡೋದು, ಅವು ಬಿಟ್ಟರೆ ಉಳಿಕಿದ್ದೆಲ್ಲ ಟಾಪಿಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಅದಾವು. ಪ್ರತಿಯೊಂದು ಲೈನ್ನು ಕೂಡ ಓದ್ಬೇಕು ನಾವು, ಹಾಗೆ ಬಿಡುವಂಗಿಲ್ಲ, ಇದೇನಲ್ಲ ಅಂತ ಅಲಕ್ಷ್ಯ ಮಾಡುವಂಗಿಲ್ಲ. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೋಡಿ ಓದ್ಕೊಂಡು ನಮಗೆ ಯಾವುದು ಇಂಪಾರ್ಟೆಂಟ್ ಐತಿ ಅದನ್ನು ಬರ್ಕೋಬೇಕು. ಆಲ್ಮೋಸ್ಟ್ ಒಂದೊಂದು ಪೇಜ್ನಲ್ಲೂ ಕೂಡ ಎಲ್ಲ ಇಂಪಾರ್ಟೆಂಟ್ ಅದಾವೆ. ಇನ್ನು ಮುಂದೆ ನಾನು 6ನೇ ಕ್ಲಾಸ್ ಹಿಡಿದು ಮ್ಯಾಥ್ಸನ್ನು ಈ ರೀತಿಯ ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿನೇ ನೋಡಿಕೊಂಡು ನಿಮಗೆ ಇಂಪಾರ್ಟೆಂಟ್ ಯಾವುದಾವು ಅಂತ ಹೇಳಬೇಕಂತ ಅಂದ್ಕೊಂಡೀನಿ. ನೋಡೋಣ, ಒಂದು ವಿಡಿಯೋ ಟ್ರೈ ಮಾಡಿ ನೋಡ್ತೀನಿ. ಅದು ಲೈವ್ ಮಾಡಿದಾಗೇ ಕರೆಕ್ಟ್ ಆಗ್ತೈತಿ. ಒಂದು ವಿಡಿಯೋ ಟ್ರೈ ನೋಡೋಣ. ಅದಾದಮೇಲೆ ನೀವು ಎಷ್ಟು ಲೈಕ್ ಕೊಡ್ತೀರಿ ಮತ್ತು ಎಷ್ಟು ವ್ಯೂಸ್ ಆಗ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ನನಗೆ. ಅಂದರೆ ಎಲ್ಲರೂ ಲೈಕ್ ಮಾಡಕತ್ತೀರಿ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋಕೆ ಅನುಕೂಲ ಆಗ್ತೈತಿ. ಒಂದು ಯಾವುದಾದ್ರೂ ಇವತ್ತು ಇಲ್ಲ ನಾಳೆ ಟ್ರೈ ಮಾಡಿ ನೋಡ್ತೀನಿ. 6th ಕ್ಲಾಸಲ್ಲಿ ಮ್ಯಾಥ್ಸ್ ಸ್ವಲ್ಪ ಥಿಯರಿನೇ ಭಾಳ ಐತಿ. ಅದ್ರ ಬಗ್ಗೆ ನಾವು ಪಾಯಿಂಟ್ಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವು ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ನೀವು ನಾನು ಹಾಕುವಂತಹ ಸ್ಟಡಿ ವ್ಲಾಗ್ಗಳನ್ನು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಒಂದೊಂದು ಟ್ರಿಕ್ಸ್ಗಳನ್ನು ನಾವು ಓದಿರುವಂತಹ ರೀತಿಯನ್ನು ನಿಮಗೆ ಹೇಳ್ಕೊಡ್ತಿರ್ತೀನಿ. ಲಾಸ್ಟ್ ವಿಡಿಯೋದೊಳಗೆ ಒಂದು ಟ್ರಿಕ್ ಹೇಳಿದ್ದೆ. ಯಾವುದಾದ್ರೂ ನಮಗೆ ವಿಷಯಗಳು ಇರೋಂಗಿಲ್ಲ, ಇಲ್ಲಾಂದ್ರೆ ಟಫ್ ಅನ್ನಿಸ್ತಿರ್ತೈತಿ. ಆಗ ಏನು ಮಾಡಬೇಕು, ಬೇರೆಯವ್ರ ಜೊತೆ ಅದನ್ನು ಡಿಸ್ಕಸ್ ಮಾಡಬೇಕು. 2-3 ಸರ್ತಿ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅದು ನಮ್ಮ ತಲೆ ಒಳಗೆ ಚೆಂದಗೆ ಉಳ್ಕೊಂಬಿಡ್ತೈತಿ. ಅದ್ರ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಮಾಡಿ ಮಾತಾಡೋದ್ರಿಂದ ನಮಗೆ ನೆನಪು ಜಾಸ್ತಿ ಉಳಿತೈತಿ. ಅದಕ್ಕೋಸ್ಕರ ಯಾವುದಾದ್ರೂ ಟಫ್ ವಿಷಯ ಅಂತ ಅನಿಸಿದ್ರೆ ಚರ್ಚೆಯ ಮೂಲಕ ನಾವು ಅದನ್ನು ತಿಳ್ಕೊಬೇಕು. ಅವ್ರ ಬಾಯಲ್ಲಿ ಒಂದಿಷ್ಟು ನಮ್ಮ ಎದುರಲ್ಲಿರುವಂತಹ ಬಾಯಲ್ಲಿ ಕೂಡ ಒಂದು ಸ್ವಲ್ಪ ಕೇಳ್ತೀವಿ, ನಾವು ಓದ್ತೀವಿ. ಅದ್ರ ಬಗ್ಗೆನೇ ಮಾತಾಡೋದ್ರಿಂದ ಹೆಚ್ಚು ನೆನಪಿನಲ್ಲಿ ಉಳಿತೈತಿ. ಈ ರೀತಿಯಾಗಿ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಟಫ್ ಅನ್ನಿಸ್ದಾಗ ಈ ರೀತಿ ಮಾಡಿ ನೋಡ್ರಿ, ಆವಾಗ ಗೊತ್ತಾಗ್ತೈತಿ. ಎಕ್ಸಾಮ್ ಟೈಮಲ್ಲೂ ಕೂಡ ನಾವು ಏನು ಚರ್ಚೆ ಮಾಡಿರ್ತೀವಲ್ಲ ಅದು ಚೆಂದಾಗೆ ನೆನಪು ಉಳಿತಾವೆ. ನಂದು TET ಟೈಮಲ್ಲಿ ನಾನು ನನ್ನ ಫ್ರೆಂಡ್ ಇದೇ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಟಾಪಿಕ್ ವೈಸ್ ದಿವಸ ಇಬ್ಬರು ಓದ್ಕೊಂಡು ಮೊಬೈಲಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ ಕಾಲ್ ಮಾಡಿ. ಅದು ಭಾಳ ನೆನಪು ಉಳಿತಿದ್ದು. ಅದಕ್ಕೋಸ್ಕರ ನಾನು ಇದನ್ನು ಹೇಳಕತ್ತೀನಿ. ಇವತ್ತು ಸ್ವಲ್ಪ ನನ್ನ ಅಭ್ಯಾಸದ ಜಾಗವನ್ನು ಚೇಂಜ್ ಮಾಡ್ಕೊಂಡಿನಿ. ಹೊರಗಡೆ ಕುಂತಿದ್ದೆ. ಈಗ ನಮ್ಮ ಸ್ಟಡಿ ಟೇಬಲ್ ಇತ್ತಂದ್ರೆ ಒಂದೇ ಕಡೆ ಕುಂದಿರ್ಬೇಕಾಗ್ತೈತಿ. ಅದಕ್ಕೋಸ್ಕರ ಈ ಥರ ನಾವು ಈ ರೀತಿ ಇರುವಂತಹ ಸ್ಟಡಿ ಟೇಬಲ್ ತೊಗೊಂಡ್ವಿ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗಿನೂ ಕೂಡ ಅಭ್ಯಾಸ ಮಾಡ್ಬೋದು. ಎಲ್ಲಿ ಬೇಕಾದಲ್ಲಿ ನಮಗೆ ಎಲ್ಲಿ ಇಂಟ್ರೆಸ್ಟ್ ಬರ್ತೈತಿ ಮತ್ತು ಎಲ್ಲಿ ಗಾಳಿ ಬೆಳಕು ಚೆಂದ ಇರ್ತೈತಿ ಅಲ್ಲಿ ಹೋಗಿ ಕುಂತು ಅಭ್ಯಾಸ ಮಾಡ್ಬೋದು ಈ ರೀತಿಯಾಗಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ಸ್ಟಡಿ ಮಾಡೋಕ್ಕೆ ಚಾಲು ಮಾಡಿದ್ರು ಅಂದ್ರೆ ಅವ್ರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ನೋಟ್ಸ್ಗಳದ್ದಾಗಿರ್ಬೋದು ಮತ್ತು ಈ ಸ್ಟಡಿ ವ್ಲಾಗ್ಗಳನ್ನು ನೋಡೋದ್ರಿಂದ ಅವರು ಕೂಡ ಮೋಟಿವೇಟ್ ಆಗ್ತಾರೆ. ನಾನು ಅಭ್ಯಾಸ ಮಾಡಬೇಕನ್ನೋ ಭಾವನೆ ಬರ್ತೈತಿ. ಅದಕ್ಕೋಸ್ಕರ ಮಧ್ಯಾಹ್ನ ನಾನು 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ EVS ಟಾಪಿಕ್ಸ್ಗಳನ್ನು ಬಿಡಿಸ್ಕೊಂಡಿನಿ.
ಇದಾದಮೇಲೆ ನೆಕ್ಸ್ಟ್ ರಾತ್ರಿ 9 ಗಂಟೆಗೆ ಅಭ್ಯಾಸಕ್ಕೆ ಕುಂತೀನಿ. ಇವತ್ತು SR ಎಜುಕೇಷನ್ ಚಾನಲ್ದವ್ರದ್ದು ಲೈವ್ ಕ್ಲಾಸ್ ಇರಲಿಲ್ಲ. ಅದಕ್ಕೋಸ್ಕರ ಸರಳ ಸಮೀಕರಣಗಳು 7ನೇ ಕ್ಲಾಸಿಂದು ಮ್ಯಾಥ್ಸ್ ಸರಳ ಸಮೀಕರಣಗಳ ಬಗ್ಗೆ ಅಭ್ಯಾಸ ಮಾಡಕತ್ತೀನಿ. ಇಲ್ಲಿನೂ ಕೂಡ ಥಿಯರಿ ಜಾಸ್ತಿ ಐತಿ. ಅದ್ರ ಜೊತೆಗೆ 6ನೇ ಕ್ಲಾಸಲ್ಲಿ ಬಿಡಿಸುವಂತಹ ಅಭ್ಯಾಸವನ್ನು ಬಿಡಿಸುವಂತಹ ಟಾಪಿಕ್ ಯಾವುದೂ ಇರಲಿಲ್ಲ. 7ನೇ ಕ್ಲಾಸಲ್ಲಿ ಸ್ವಲ್ಪ ಟಫ್ ಐತಿ. ಇಲ್ಲಿನ ಅಭ್ಯಾಸಗಳನ್ನು ನಾವು ಬಿಡಿಸ್ಕೋತ ಹೋದ್ವಿ ಅಂದರೆ ಎಕ್ಸಾಮಿಗೆ ಹೆಲ್ಪ್ ಆಗ್ತೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಾಕ್ತೀನಿ, ನನ್ನ ಕಡೆ ಇರುವಂತಹ ಬುಕ್ಸ್ಗಳು ಯಾವ್ಯಾವ ಕಲೆಕ್ಷನ್ಸ್ ಅಂತ ತೋರಿಸ್ತೀನಿ ಒಂದು ಸರ್ತಿ. ಭಾಳ ಬುಕ್ಸ್ಗಳನ್ನು ಓದಿದ್ರೂ ಏನೂ ಉಪಯೋಗ ಇಲ್ಲ. ನೀವು 1-2 ಬುಕ್ಸ್ ಓದ್ರಿ, ಪರ್ಫೆಕ್ಟಾಗಿ ಓದಬೇಕು. ನಮ್ಮದು ಸ್ಟಡಿ ಕ್ವಾಲಿಟಿ ಸ್ಟಡಿ ಆಗಬೇಕು. ಸುಮ್ಮನೆ ಎಲ್ಲನೂ ಓದಿ ತಲೆ ಒಳಗೆ ಮಿಕ್ಸ್ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಈಗ ನೋಡಿರಿ, ನಾನು ಆ್ಯಪನ್ನು ಹಾಕ್ಕೊಂಡು EVS ಟಾಪಿಕ್ಸ್ಗಳನ್ನು ನೋಟ್ಸ್ ಮಾಡ್ಕೋತಾ ಹೊಂಟೀನಿ ಕ್ಲಾಸ್ ವೈಸ. ಇದೆಲ್ಲ 10th ನೋಟ್ಸ್ ಮಾಡ್ಕೊಳ್ಳೋದು ಮುಗಿದಾದ್ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಐಡಿಯಾಸ್ ಫಾರಮ್ ಅವ್ರದ್ದು ಒಂದು ಆ್ಯಪ್ ಐತಿ, ಚಾನಲ್ ಐತಿ ಯೂಟ್ಯೂಬ್ ಒಳಗೆ. ಅಲ್ಲಿ ಒಂದು 150 ವಿಡಿಯೋಸ್ಗಳು ಈ ಸೈನ್ಸ್ ಟಾಪಿಕ್ಸ್ಗಳ ಮೇಲೆ ಸ್ಟಾರ್ಟಿಂಗ್ ಹಿಡಿದು ಭೂಮಿಯ ಉಗಮ ಹಿಡಿದು ಎಲ್ಲ ಟಾಪಿಕ್ಸ್ಗಳನ್ನು ತೊಗೊಂಡಾರ. ಆ ವಿಡಿಯೋ ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಕೂಡ ಯೂಸ್ ಆಗ್ತೈತಿ. ಪೇಪರ್ 1 ಅವ್ರಿಗೆ ಪರಿಸರ ಅಧ್ಯಯನದೊಳಗೆ ಮತ್ತು ಪೇಪರ್ 2 ಅವ್ರಿಗೆ ಸೈನ್ಸ್ ಯಾರು ಮಾಡಿರ್ತಾರಲ್ಲ BSc ಮಾಡಿದವ್ರಿಗೆ ಅವರಿಗೆ ತುಂಬಾ ಯೂಸ್ ಆಗ್ತೈತಿ. ಭಾಳ ಡೀಟೇಲಾಗಿ ಚೆಂದಾಗಿ ಹೇಳ್ಕೊಟ್ಟಾರ. ಯಾರಿಗಾದರೂ ಬೇಕಿತ್ತಂದ್ರೆ GPSTR ಸೆಕೆಂಡ್ ಪೇಪರಿಗೆ ಡೀಟೇಲಾಗಿ ಓದಬೇಕು. ಸ್ವಲ್ಪ ಫಸ್ಟ್ ಪೇಪರ್ಗಿಂತಲೂ ಸ್ವಲ್ಪ ಟಫ್ ಇರ್ತೈತೆ ಅವ್ರದ್ದು ಸೈನ್ಸ್. ಒಂದೇ ಪ್ಲೇಲಿಸ್ಟಲ್ಲಿ 150 ವಿಡಿಯೋಸ್ಗಳು ಸಿಗ್ತಾವೆ ಸೈನ್ಸ್ ಬಗ್ಗೆ. ನಿಮಗೆ ಒಂದಾದ್ಮೇಲೆ ಒಂದು ಸಾಲಾಗಿ ನೋಡ್ಕೋತಾ ಹೋಗ್ಬೋದು. ಅದ್ರ ಜೊತೆಗೆ ಅವರು ಪರೀಕ್ಷೆ ಅಂದರೆ ಟೆಸ್ಟ್ ಕೂಡ ತಗೋತಾರೆ. ಆಲ್ರೆಡಿ ಅದು 3 years ಬ್ಯಾಕ್ ವಿಡಿಯೋಸ್, ಬಟ್ ಅವು ತುಂಬಾ ಯೂಸ್ಫುಲ್ ಅದಾವು. ಈಗ 9ರಿಂದ 11 ತನಕ ಕೂಡ ಈ ಮ್ಯಾಥ್ಸನ್ನೇ ಬಿಡಿಸ್ಕೊಂಡಿನಿ. ಬಹಳಷ್ಟು ದಿವಸಗಳಾಗಿತ್ತು. ಸ್ವಲ್ಪ ಮ್ಯಾಥ್ಸ್ ಬರೀಲಾರ್ದೇ 4-5 ದಿವಸ ಆಗಿತ್ತು. 1-2 ತಾಸು ಇದನ್ನೇ ತೊಗೊಂಡು ಕುಂತೀನಿ. ಯಾಕಂದರೆ ಇವತ್ತು SR ಎಜುಕೇಷನ್ ಚಾನಲ್ನಲ್ಲಿ ಲೈವ್ ಕ್ಲಾಸ್ ಇರಲಿಲ್ಲ, ಅಲ್ಲಿ ಟೈಮ್ ನನಗೆ ಉಳೀತು. ನೆಕ್ಸ್ಟ್ ಎಲ್ಲರದು ಊಟ ಆದಮೇಲೆ ಮತ್ತು 12 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ಈಗ ಟೈಮ್ 12:45 ಆಗೈತಿ. 12ಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನ್ನ ಅಭ್ಯಾಸ. 7ನೇ ಕ್ಲಾಸಿನ 5ನೇ ಪಾಠ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಸ್ಟಡಿ ಮಾಡಾಕತ್ತೀನಿ. ಇಲ್ಲಿ ನಮಗೆ ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳು, ಅದ್ರ ಜೊತೆಗೆ ಪಾರ್ಶ್ವ ಕೋನಗಳು, ಈ ರೀತಿಯಾಗಿ ಕೋನಗಳ ಮೇಲೆ ಟಾಪಿಕ್ಸ್ ಬರ್ತಾವೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಎಲ್ಲರೂ ಮ್ಯಾಥ್ಸ್ ಬೇಸಿಕ್ ಹಿಡಿದೇ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಮ್ಯಾಥ್ಸ್ ಸ್ವಲ್ಪ ಟಫ್ ಅನ್ನಿಸ್ತೈತಿ. ಈಸಿಯಾಗಿ ತೊಗೊತಾ ಹೋಗ್ರಿ. ಕ್ಲಾಸ್ ವೈಸ 6th ಹಿಡಿದು ಸ್ಟಾರ್ಟ್ ಮಾಡಿರಿ. 5th ಬೇಡ, 5th ಒಳಗೆ ಸ್ವಲ್ಪ ಭಾಳ ಈಸಿ ಅದಾವು ಲೆಕ್ಕಗಳು. ಅದಕ್ಕೋಸ್ಕರ 6th ಹಿಡಿದು ಸ್ಟಾರ್ಟ್ ಮಾಡಿರಿ. ಇವತ್ತು ನಂದು ಸ್ಟಡಿ ಬೆಳಿಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. 6ರಿಂದ 7:00ವರೆಗೂ 1 hour ಓದ್ಕೊಂಡಿನಿ ಸೈಕಾಲಜಿ. ಅದಾದಮೇಲೆ ಮಧ್ಯಾಹ್ನ EVS 3ರಿಂದ 5. ನೆಕ್ಸ್ಟ್ ರಾತ್ರಿ ಏನು ಓದಿನಲ್ಲ 3 ಗಂಟೆ, ಅದೆಲ್ಲ ಮ್ಯಾಥ್ಸೇ ನೋಟ್ಸ್ ಮಾಡ್ಕೋತಾ ಮತ್ತು ಸ್ವಲ್ಪ ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ಸ್ಟಡಿ ಮಾಡಾಕ್ತಿದ್ದೆ. ಈ ರೀತಿಯಾಗಿ ಇವತ್ತಿನ ನಂದು ಸ್ಟಡಿ ರೊಟೀನ್ ಇತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.